287ನೇಯ ಜಯಂತಿಯ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಇವತ್ತು ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ಉತ್ನಾಳ ತಾಂಡದಲ್ಲಿ ಇವತ್ತು 3 ತಾಂಡದ ನಮ್ಮ ಬಂಜಾರ ಬಂಧುಗಳು ಸೇರಿಕೊಂಡು ಸನ್ಮಾನ್ಯ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ ಸಾಸೂರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಜಯಂತಿಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಹಿರಿಯರು ತಾಯಂದಿರರು ತಾಂಡೆಯ ನಾಯಕರು ಕಾರ್ಬಾರಿಗಳು ನನ್ನ ಎಲ್ಲ ಸ್ನೇಹಿತ ಮಿತ್ರರು ಮುದ್ದು ಮಕ್ಕಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಗ್ರಾಮದ ತಾಂಡ್ಯದ ಮುಖಾಂತರ ಮೆರವಣಿಗೆಯ ಜೊತೆಗೆ ಇವತ್ತು ಏನು ಸೇವಾಲಾಲ್ ಸರ್ಕಲ್ವರೆಗೆ ಆಗಮಿಸಿ ಇವತ್ತು ಏನು ಜಯಂತಿಯಲ್ಲಿ ಒಂದು ನಮಗೂ ಕೂಡ ಪಾಲ್ಗೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು. ಇವತ್ತು ನಮ್ಮ ನಾಯಕರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ದೇವರಿಪುರಿ ವಿಧಾನಸಭಾ ಕ್ಷೇತ್ರದ ಸರ್ವ ಬಂಜಾರ ಬಂಧುಗಳಿಗೆ ಮತ್ತೊಮ್ಮೆ ನಾನು ಸಂತ ಸೇವಾಲಾಲರ ಜಯಂತಿಯ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಅವ್ವಣ್ಣ ವಾಕಿ, ಭಾರತೀಯ ಜನತಾ ಪಾರ್ಟಿ ದೇವರಿಪುರಿ ಮಂಡಲಾಧ್ಯಕ್ಷ. ಇವತ್ತು 287ನೇ ಸಂತ ಸೇವಾಲಾಲರ ಜಯಂತಿ ಉತ್ಸವ ಸಲುವಾಗಿ ನಾವು ತಂಡಕ್ಕೆ ಆಗಮಿಸಿದ್ವಿ. ಭಾಳ ವಿಜೃಂಭಣೆಯಿಂದ ಒಂದು ಸೇವಾಲಾಲ ಒಂದು ಜಯಂತಿ ಆಚರಣೆ ಮಾಡಿದ್ದಾರೆ. ಅದರಲ್ಲಿ ಪಾಲ್ಗೊಂಡು ಭಾಳ ಸಂತೋಷ ಆಯಿತು. ಯಾಕಂದ್ರೆ ಅವರು ಸಂತ ಸೇವಾಲಾಲ್ ಹೆಂಗಿದ್ರು ಅಂತಂದ್ರೆ ಅವರು ಸಮಾಜ ಸುಧಾರಕರಾಗಿದ್ದರು ಮತ್ತು ಅವರು ಒಂದೇ ಸಮಾಜ ಸೀಮಿತ ಆಗಿದ್ದರು. ಇಡೀ ನಾಡಿನ ಎಲ್ಲ ಸಮಾಜ ಕೂಡ ಅವರು ಮಾರ್ಗದರ್ಶನ ಮಾಡಿದಂಥ ಸಂತ ಸೇವಾಲಾಲರು ಅವರ ಆಶೀರ್ವಾದ ಎಲ್ಲರ ಮೇಲೆ ಇದೆ. ಇವತ್ತು ಸಂತ ಸೇವಾಲಾಲರ ಒಂದು ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಒಂದು ಉತ್ನಾಳ ಗ್ರಾಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಅದರಲ್ಲಿ ವಿಶೇಷವಾಗಿ ನನ್ನೆಲ್ಲ ತಾಯಂದಿರು ಮತ್ತು ಸಹೋದರಿಯರು ತಾವೆಲ್ಲ ನೃತ್ಯವನ್ನ ಮಾಡುವುದರ ಮುಖಾಂತರ ಈ ಒಂದು ಸಮಾರಂಭಕ್ಕೆ ಒಂದು ಮೆರಗನ್ನ ತಂದಿದೆ. ಸಂತ ಸೇವಾಲಾಲರ ಒಂದು ಸಮಾಜ ಅತ್ಯಂತ ಸ್ನೇಹಮಯಿ ಸಮಾಜ ಈ ಜಗತ್ತಿನಲ್ಲಿ ಯಾವುದಾದರೂ ಇದ್ರೆ ಅದು ಬಂಜಾರ ಸಮಾಜ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೇ ಇರಲಿ ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಾರೆ, ಎಲ್ಲರನ್ನ ಗೌರವದಿಂದ ಕಾಣ್ತಾರೆ. ಇವತ್ತು ಸರ್ಕಾರ ಏನಾದರೂ ಒಂದು ಸೌಲಭ್ಯನ ಕೊಟ್ಟಾಗ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಬೇರೆಯವರಿಗೆ ಏನೂ ತೊಂದರೆ ಬರದ ರೀತಿಯಲ್ಲಿ ಉತ್ತುಂಗಕ್ಕೆ ಏರಿದ ಒಂದು ಸಮಾಜ ಯಾವುದಂತಂದ್ರೆ